ಒಂದು ವೇಳೆ ನಾವಿಬ್ರು ಸೇರ್ಕೊಂಡು DMK AIDMK ಸೇರ್ಕೊಂಡು ಸರ್ಕಾರ ರಚನೆ ಆದ್ರೆ ಮುನ್ನೆಲೆ ನಾವೇ ಇರ್ತೀವಿ ಅಂತ. ಬಟ್ ಇಲ್ಲಿ ಇನ್ನೊಂದು DMK AIDMK ಸರ್ಕಾರ ಅಷ್ಟು ಸುಲಭವಲ್ಲ. ಬದ್ಧ ವೈರಿಗಳ ಸರ್ಕಾರಕ್ಕೂ ಸಾಲು ಸಾಲು ಸಮಸ್ಯೆ. ಸ್ಟಾಲಿನ್ ಪಳನಿ ಸರ್ಕಾರ ರಚನೆಗೆ ಕಿಂಗ್ ಮೇಕರ್ಸ್ ಬೇಕು. ಮೈತ್ರಿ ಯಶಸ್ವಿಯಾಗಲು 3 ಪಕ್ಷಗಳು ಅನಿವಾರ್ಯ. ಎಡಪಕ್ಷಗಳು ಮತ್ತು VCK ಅವರ ಪಾತ್ರವೂ ಬಹಳ ಮುಖ್ಯ. CPI CPIM VCK ಸೇರಿ 6 ಶಾಸಕರ ಬಲ ಇದೆ. 3 ಪಕ್ಷಗಳ ಬೆಂಬಲ ಸಿಕ್ಕವರದ್ದೇ ಮುಂದಿನ ಸರ್ಕಾರ. ಎಸ್, ನಮ್ದು ಸಣ್ಣ ಪಕ್ಷ, ನಾವು ಅಂದರೆ ಈಗಾಗಲೇ ನೋಡಿ ನ್ಯಾಷನಲ್ ಪಾರ್ಟೀಸ್ ಅಂತ ಅಂದರೆ ಕಾಂಗ್ರೆಸ್ BJP ಇದೆ. ಬಟ್ ನಮ್ಮ ಸಣ್ಣ ಪಕ್ಷ ನಾವು ಏನು ಮಾಡ್ಬೋದಪ್ಪ ಅಂದ್ಕೊಂಡು ಸ್ಪರ್ಧೆ ಮಾಡಿದ್ರು ಕೂಡ ಅಲ್ಲಿ ಗೆಲುವನ್ನು ಸಾಧಿಸ್ಕೊಂಡು ಬರ್ತಾರಲ್ಲ, ಅವ್ರ ಡಿಮ್ಯಾಂಡ್ ಇಂಥ ಸಂದರ್ಭದಲ್ಲಿ ಹೆಚ್ಚಾಗುತ್ತೆ. ಈಗ ನಮ್ದ್ರಲ್ಲಿ ನೋಡ್ಬೋದು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗೂ ಕೂಡ ಕಾಂಗ್ರೆಸ್ ಜೊತೆ JDS ಕರ್ನಾಟಕದಲ್ಲಿ ಮೈತ್ರಿ ಮಾಡ್ಕೊಂಡಿತ್ತು. JDS ಇಂದ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು. ಸ್ಥಾನಮಾನಗಳು ಈಗ ಕೇಂದ್ರದಲ್ಲಿ BJP JDS ಮೈತ್ರಿ, ಕೇಂದ್ರದಲ್ಲೂ ಕೂಡ ಈಗ ಸಚಿವ ಸ್ಥಾನವನ್ನು ಗಿಟ್ಟಿಸ್ಕೊಂಡಿದ್ದಾರೆ ಮಂತ್ರಿಯಾಗಿ ಕುಮಾರಸ್ವಾಮಿ. ಅಂದರೆ ಆ ರೀತಿಯಾಗಿ ಪಕ್ಷಗಳಿಗೆ ಲಕ್ ಸಿಗುವಂಥದ್ದು ಹೆಂಗೆ ಅಂತ ಅಂದರೆ VCK CPI ಬಗ್ಗೆ ನಾನು ಮಾತನಾಡೋದಾದರೆ, ಒಂದು ವೇಳೆ ಅಲ್ಲಿ ಒಟ್ಟಾರೆಯಾಗಿ 6 ಬಲ ಇದೆ. ಆ 6 ಬಲ DMK ಮತ್ತು AIDMK ಜೊತೆ ಬೆಂಬಲ ಸೂಚಿಸಬೇಕು. ಒಂದು ವೇಳೆ ಬೆಂಬಲ ಅಲ್ಲಿ ಸೂಚಿಸಲಿಲ್ಲ ಅಂತ ಅಂದರೆ ಅದು ಉಲ್ಟಾ ಹೊಡಿತು ಅಂತ ಅಂದಾಗ ಇಲ್ಲಿ ಸಮಸ್ಯೆ ಆಗುವಂಥದ್ದು. ಬಟ್ VCK CPI ಎಲ್ಲ ಏನು ಹೇಳ್ತಾ ಇದೆ, ಸ್ಟಾಲಿನನ್ನು ಕೇಳಿ ನಾವು ಇದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ವಿಜಯ್ಗೆ TVKಗೆ ಹೇಳಿರುವಂಥದ್ದು ಈಗ ಆಲ್ರೆಡಿ. ಸೊ ಇದನ್ನು ಒಂದು ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದ್ರಲ್ಲಿ TVK ಕೂಡ ಸಾಕಷ್ಟು ಗೊಂದಲ ಮತ್ತು ಒಂದಿಷ್ಟು ಪ್ರಶ್ನೆಗಳಲ್ಲಿ ಇದೆ. ಒಂದು ವೇಳೆ ಮುಂದೆ ಇವರು ನಮ್ಮ ಪಕ್ಷಕ್ಕೆ ಸೇರಿಕೊಂಡ್ರು ಅಂತ ಅಂದಾಗ ಸ್ಟಾಲಿನ್ ಹೇಳಿದ ಹಾಗೆ ಕೇಳ್ಕೊಂಡು ಹೋದ್ರು, ಅಥವಾ ಏನೋ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ರೀತಿ ಆಯಿತು ಅಂತಂದರೆ ಏನು ಮಾಡೋದು? ಯಾಕಂದರೆ ಈ ಹಿಂದೆ ಕರ್ನಾಟಕದಲ್ಲಿ ನಾವು ನೋಡಿದ್ದೀವಿ, SR ಬೊಮ್ಮಾಯಿ ಸರ್ಕಾರ ಏನಾಗಿತ್ತು. 17 ಜನ ಶಾಸಕರು ದಿಢೀರಂತ ರಾಜೀನಾಮೆ ಕೊಡ್ತಾರೆ, ಸರ್ಕಾರ ಬಿದ್ದು ಹೋಗುತ್ತೆ. ಬಟ್ 2018ರಲ್ಲಿ ಯಡಿಯೂರಪ್ಪ BJP ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಏನಾಗಿತ್ತು? ಎಲ್ಲವೂ ಕೂಡ ಎಕ್ಸಾಂಪಲ್ಸು. ಬಟ್ ಎಲ್ಲವೂ ಕೂಡ ಆಗುವಂಥ ಚಾನ್ಸಸ್ ಇದೆ ರಾಜಕೀಯವಾಗಿ. ಹಾಗಾಗಿ ಎಲ್ಲವನ್ನ ಯೋಚನೆ ಮಾಡ್ಕೊಂಡು ಮುಂದೆ ಹೆಜ್ಜೆ ಇಡಬೇಕಾಗುತ್ತೆ.